ಕೋಲಾರದಲ್ಲಿ ನಡೀತಾ ಇರುವಂತಹ ಕಾಂಗ್ರೆಸ್ ಸಾಧನಾ ಸಮಾವೇಶ ಯಾತ್ರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯ ಮಿಷನ್ 150 ಠುಸ್ ಆಗಿದೆ. ಈಗ ಏನಿದ್ರು ಮಿಷನ್ 50 ಆಗಿದೆ. ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ತಂತ್ರಗಾರಿಕೆ ಏನೂ ನಡೆಯಲ್ಲ ಅಂತ ಹೇಳಿದ್ದಾರೆ. ತಾಲೂಕಿನ ಅಭಿವೃದ್ಧಿಯ ಕನಸನ್ನು ನನಸು ಮಾಡಲು ಸದಾ ಶ್ರಮಿಸುತ್ತಿರುವ, ಜಿಲ್ಲೆಗೆ ಶಾಶ್ವತ ನೀರನ್ನು ತರಲು ನೇತೃತ್ವ ವಹಿಸಿ ಕಾರ್ಯೋನ್ಮುಖರಾಗಿರುವ ಅಭಿವೃದ್ಧಿಯ ಹರಿಕಾರ ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಜಿಲ್ಲಾ ಜನಪ್ರಿಯ ಉಸ್ತುವಾರಿ ಸಚಿವರಾಗಿರುವ ಶ್ರೀ ಕೆ.ಆರ್. ರಮೇಶ್ ಕುಮಾರ್ ಇವ್ರ ಪಾರ್ಟಿಗೆ ಮತ್ತೆ ಏನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಡಿಯೂರಪ್ಪ ಮಿಷನ್ 150 ಎಲ್ಲ ಕಡೆ ಹೇಳಿ ಜೇಬ್ನಲ್ಲೇ ಇರೋ ತರ ಮಿಷನ್ 150 ಈ ಮಿಷನ್ 150 ಹೇಳಿದ ಮೇಲೆ ನಂಜನಗೂಡು ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್. ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಬಂತು. ಯಡಿಯೂರಪ್ಪ ಮಿಷನ್ 150 ಅನ್ಕೊಂಡು ಹೋದ್ರು. JDS-ನವ್ರು ಏನು ಕ್ಯಾಂಡಿಡೇಟೇ ಹಾಕ್ಲಿಲ್ಲ, ಯಾಕಂದ್ರೆ ಅವ್ರ ಶಕ್ತಿ ಇಲ್ಲ. ಅಲ್ಲಿ ನಂಜನಗೂಡಿನಲ್ಲಿ ಏನು ಶಕ್ತಿ ಇಲ್ಲ, ಅವ್ರ ಕ್ಯಾಂಡಿಡೇಟ್ ಹಾಕ್ಲಿಲ್ಲ. ಬೈ ಎಲೆಕ್ಷನ್ ನಲ್ಲಿ ಏನ್ ಯಡಿಯೂರಪ್ಪ, ಈ ಚುನಾವಣೆ ನನಗೆ ಸಿದ್ದರಾಮಯ್ಯನಿಗೆ, ಈ ಚುನಾವಣೆಗಳ ಫಲಿತಾಂಶ 2018ರ ಚುನಾವಣೆಗೆ ದಿಕ್ಸೂಚಿ. ಯಡಿಯೂರಪ್ಪ ಎರಡೂ ಚುನಾವಣೆಗಳಲ್ಲಿ ಸೋತ್ರಿ. ಯಡಿಯೂರಪ್ಪ ಹತಾಶರಾಗ್ಬಿಟ್ರು. ಈಗ ಯಡಿಯೂರಪ್ಪನವರ ಮಿಷನ್ 150 ಟುಸ್. ಈಗ ಮಿಷನ್ 150 ಇಂದ ಮಿಷನ್ 50, ಹೌದಲ್ಲ? ಮಿಷನ್ 50. ನಾನು ಅದಕ್ಕೆ ಹೇಳಿದೆ, ಅನೇಕ ಕಡೆಗಳಲ್ಲಿ ಹೇಳಿದೆ, ಯಡಿಯೂರಪ್ಪ ನಿಮ್ಮ ಅಪ್ರಾಣೆ, ನೀವೇನು ಮುಖ್ಯಮಂತ್ರಿ ಆಗಬೇಕು ಮತ್ತೆ ಕನಸು ಕಂಡಿದ್ದೀರಿ, ಆ ಕನಸು ನನಸಾಗಲ್ಲ, ನೀವು ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯ ಮಾತನ್ನ ಹೇಳಿದ್ದೇನೆ ಅವರಿಗೆ. ಜನ ಬಹಳ ಬುದ್ಧಿವಂತರಿದ್ದಾರೆ. ಕರ್ನಾಟಕದ ಮತದಾರರು ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ. ನಾನು ಒಬ್ಬ ಬಿಜೆಪಿ MLA ಈ ಬೆಳಗಾವಿ ಅಧಿವೇಶನದಲ್ಲಿ ನನ್ನ ಹತ್ರ ಬಂದಿದ್ದರು. ನಾನು ಅವ್ರಿಗೆ ಕೇಳಿದೆ, ಈಸ್ ಕ್ವೈಟ್ ಎ ಸೀನಿಯರ್ ಲೀಡರ್, ಕೇಳಿದೆ, ಏನಪ್ಪ ಯಡಿಯೂರಪ್ಪ ಮಿಷನ್ 150 ಅಂತಾರಲ್ಲ, ಏನ್ರಿ ಅದ್ರ ಗುಟ್ಟು ಅಂತ ಕೇಳಿದೆ ನಾನು. ಸಾರ್, ನಾವು ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಸಾರ್, ನಾವು ನರೇಂದ್ರ ಮೋದಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಹೇಳೋದು. ನರೇಂದ್ರ ಮೋದಿ ಅವ್ರು ಕರ್ಕೊಬತ್ತೀವಿ, ನಾವು ಇಲ್ಲೆಲ್ಲ ಬದಲಾವಣೆ ಆಗ್ಬಿಡ್ತೀವಿ. ನಾನು ಹೇಳಿದೆ, ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಮ್ಯಾಜಿಕ್ ನಡೆಯಲ್ಲ. ನಡೀತದ? ಶ್ರೀನಿವಾಸಪುರದಲ್ಲಿ ನಡೀತದ? ಇಲ್ಲಿ ಯಾವ ಮ್ಯಾಜಿಕ್ ನಡೆಯಲ್ಲ. ಅಮಿತ್ ಶಾ ತಂತ್ರಗಾರಿಕೆ ಇಲ್ಲೇನು ನಡೆಯಲ್ಲ. ಅದಕ್ಕೆ ನಾನು ಹೇಳಿದೆ, ಕರ್ನಾಟಕ ಬಸವಣ್ಣನ ನಾಡು, ಕನಕದಾಸರ ನಾಡು, ಕುವೆಂಪು ನಾಡು, ಶಿಶುನಾಳ್ ಶರೀಫರ ನಾಡು, ಸೂಫಿಗಳ ನಾಡು. ಇಲ್ಲಿ ಕೋಮುವಾದಿಗಳ ಆಟ ನಡೀಲಿಕ್ಕೆ ನಮ್ಮ ಜನ ಬಿಡಲ್ಲ. ನಮ್ಮ ಜನರು ರಾಜಕೀಯವಾಗಿ ಪ್ರಬುದ್ಧರಾಗಿದ್ದಾರೆ, ನಮಗೆ ಆಶೀರ್ವಾದ ಮತ್ತೆ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.